ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಮಾರುತಿ ಅಂತೇಳಿ ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ದಿಂದ ಬಂದಿರೋದು. ಇಲ್ಲಿ ನಾವು ಒಬ್ಬ ರೈತರನ್ನ ಸಂದರ್ಶನ ಮಾಡಕ್ಕೆ ಬಂದಿದ್ವಿ. ಅನಿಸಿಕೆಗಳನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಯಾವ ಊರು ಸರ್ ಇದು? ನಮ್ಮೂರು ಚನ್ನಗಿರಿ ತಾಲೂಕು ಬಂದ್ಬಿಟ್ಟು ಒಡ್ನಾಳು, ದಾವಣಗೆರೆ ಜಿಲ್ಲೆ. ನಿಮ್ಮ ಹೆಸರು ಸರ್? ಶ್ರೀನಿವಾಸ ಮೂರ್ತಿ ಅಂತ. ನಿಮ್ಮ ಕೆರನ್ ಯಾವ ಥರ ಪರಿಚಯ ಆಯ್ತು ಸರ್ ನಿಮಗೆ? ಕೇರನ್ ಅಂದರೆ ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ವು. ಅವಾಗ ನಂಬರ್ಗಳು ಸಿಕ್ಕು, ಮಾರುತಿ ನಿಮ್ಮ ನಂಬರ್ ಸಿಕ್ತು. ನಿಮಗೆ ಫೋನ್ ಮಾಡಿದಾಗ ಬಂದು ಮೆಡಿಷನ್ ತೋರಿಸಿದ್ರಿ, ಮಸಾಲೆ ಕೊಟ್ಟು ಮಾಹಿತಿನೂ ತಿಳಿಸಿದ್ರಿ. ಚೆನ್ನಾಗಿ ನಾವು 2 ಸರಿ ಈಗ 6 ತಿಂಗಳಿಂದ 2 ಸರಿ ಬುಡಕ್ಕೆ ಹಾಕಿದ್ದೀವಿ. 1 ಸರಿ ಸ್ಪ್ರೇ ಮಾಡಿಸಿದ್ವಿ. ಸ್ಪ್ರೇ ಮಾಡಿ ಏನು ಬದಲಾವಣೆ ಆಗಿದೆ ನಿಮಗೆ? ಬದಲಾವಣೆ ಹಳ್ಳು ಡ್ರಾಪಿಂಗ್ ಆಗುತ್ತೆ. ಡ್ರಾಪಿಂಗ್ ಭಾಳ ಇತ್ತು, ಕಡಿಮೆ ಆಯಿತು, ಪೂರ್ತಿ ಕಡಿಮೆ ಆಯಿತು. ನಾವು ನೀರು ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಹಳ್ಳು ಡ್ರಾಪಿಂಗ್ ಆಯಿತು. ನೀರು ಕಂಟ್ರೋಲ್ ಆದ ತಕ್ಷಣ ಹಳ್ಳು ಉದುರೋದು ಕಡಿಮೆ ಆಗೋದು. ಔಷಧಿ ಹಾಕಿದ್ದು ನಮಗೆ ಉಪಯೋಗ ಆಗಿತ್ತು, ಚೆನ್ನಾಗಿ ಉಪಯೋಗ ಆಗಿತ್ತು. ಈಗ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನು ವ್ಯತ್ಯಾಸ ಇದೆ? ಭಾಳ ಹಳ್ಳುದಿರುತ್ತೆ. ಬೇರೆ ತೋಟದಾಗ ನೋಡಿದ್ರೆ ನಮ್ಮ ತೋಟದಾಗ ಹಳ್ಳುದಿರಿಲ್ಲ. ಈಗ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಆಗಿದೆ ಸರ್. ಆದ್ರೂ ಮಳೆಗೂ ಈಗ ನಿಮಗೆ ತೋಟ ನೋಡಿದ್ರೆ ನಮಗೆ ನಮ್ಮ ಅನಿಸಿಕೆ ಪ್ರಕಾರ ಓಕೆ ಆಗುತ್ತೆ. ಔಷಧಿ ಕೊಡೋದ್ರಿಂದ ಭಾಳ ಉತ್ತಮ ಆಗುತ್ತೆ ಅನ್ಸುತ್ತೆ ನಮಗೆ. ಬೇರೆ ಎಲ್ಲ ರೈತರೆಲ್ಲ ಕೇಳ್ತಾರೆ ಏನು ಮಾಡಿದ್ರಿ ಏನಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಳ್ಳು ಡ್ರಾಪಿಂಗ್ ಹಾಕಿ ಕೆರನ್ ಔಷಧಿ ಹಾಕಿದ್ವಿ ಅಂತ ಹೇಳ್ತಾ ಇದ್ವಿ. ಇದು ಎಷ್ಟು ಗಿಡ ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ 850 ಗಿಡ ಇದೆ. 150 ಗಿಡ ಲ್ಯಾಬ್ಸ್, ಚಿಕ್ಕ ಗಿಡ, ಓಪುಣೆ, ಸೊಸೆ ಅವೆಲ್ಲ ಇದಾವೆ. ಈಗ ಹೋದ ವರ್ಷ ನಿಮ್ದು ಎಷ್ಟು ಇಳುವರಿ? ಒಂದು ವರ್ಷ ಎಡ, ಒಂದು ವರ್ಷ ಬಲ ಅಂತ ಹೇಳ್ತಾರೆ. ಹೋದ ವರ್ಷ ಒಂದು 8 ಕ್ವಿಂಟಲ್ ಆಗಿರ್ಬೋದು. ಈ ವರ್ಷ ಒಂದು 15ರಿಂದ 16 ಕ್ವಿಂಟಲ್ ಆಗುತ್ತೆ. 14 ಕ್ವಿಂಟಲ್ ಅಂತೂ ಆಗುತ್ತೆ. 14ರಿಂದ 15 ಆಗುತ್ತೆ, ಡಬಲ್ ಆಗುತ್ತೆ. ಕೆರನ್ ಮಾರ್ಗದರ್ಶನ ನಮ್ಮ ಮಾಹಿತಿ ಇಲ್ಲ ಅನುಕೂಲ ಆಗಿದೆ. ಕೇರಾನಿಂದ ನಮ್ದು ಹೋದ ವರ್ಷ ಎಡ, ಈ ವರ್ಷ ಬಲ ಅಂತಾರೆ, ಅದು ಒಪ್ಕೊಂತೀವಿ. ಈ ಕೇರಾನಿಂದ ಒಂದು 2.5 ಕ್ವಿಂಟಲ್ ಎಕ್ಸ್ಟ್ರಾ ಅಡಿಕೆ ಬರುತ್ತೆ ಅಂದ್ರೆ ತಪ್ಪೇನು. 2.5 ಕ್ವಿಂಟಲ್ ಜಾಸ್ತಿ ಬಂದಿದೆ. ಹೌದೌದು. ಒಂದು 20,000 25,000 ಖರ್ಚು ಮಾಡಿದ್ರೆ ಒಂದು 3 ಕ್ವಿಂಟಲ್ ಅಡಿಕೆ ಸಿಕ್ಕಿದೆ, ಏನು ತೊಂದರೆ ಇಲ್ಲ. 25,000 ಖರ್ಚು ಮಾಡಿರೋದ್ರಿಂದ 1.5 ಲಕ್ಷ ಲಾಭ ಅಂತಾನೆ ಹೇಳ್ಬೇಕು. ಅವ್ರಿಗೆ ಲಾಸ್ ಏನು. ಮತ್ತೆ ನಮ್ಮ ರೈತರಿಗೆ ಏನೇನು ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ಏನು ಹೇಳೋದು ಅಂದ್ರೆ ಕೇರನ್ ಔಷಧಿ ಒಳ್ಳೆ ಕೆಲಸ ಮಾಡುತ್ತೆ. ಶೀತ ಕಡಿಮೆ ಆದರೆ ಅವ್ರ ಮಾರ್ಗದರ್ಶನ ಕರೆಕ್ಟಾಗಿ ನಾವು ತಿಳ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಈ ನಮ್ಮ ಕೆರನ್ ತಿಂದನು ಮತ್ತೆ ಮಾರ್ಗದರ್ಶನ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ. ಓಕೆ ಆಗಿದೆ, ನಮಗೆ ಪೂರ್ತಿ ಓಕೆ ಆಗಿದೆ. ನಾವು ನೆಕ್ಸ್ಟ್ ವರ್ಷದಿಂದ ಕಂಟಿನ್ಯೂ ಮಾಡ್ತೀವಿ ಔಷಧಿ. 3 ಟೈಮು 2 ಟೈಮ್ ಹಾಕ್ಸ್ತೀವಿ, 1 ಟೈಮ್ ಸ್ಪ್ರೇ ಮಾಡಿಸ್ತೀವಿ. ಎಷ್ಟು ವರ್ಷದಿಂದ 3 ಟೈಮ್ ಔಷಧಿನೂ ಬಿಡೋದಿಲ್ಲ ನಾವು. ಯಾಕೆಂದರೆ ಹಳ್ಳುದ್ರದ್ದು ಪೂರ್ತಿ ಕಂಟ್ರೋಲ್ ಆಗಿದ್ದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ. ಬೇರೆ ತೋಟ ಹೋಲಿಸಿದ್ರೆ ನಮ್ಮ ಹಳ್ಳುದ್ರದ್ದು ಭಾಳ ಕಡಿಮೆ. ಅಂದರೆ ಈ ವರ್ಷ ಅತಿ ಹೆಚ್ಚು ಮಳೆ ಆಗಿದೆ. ಅತಿ ಹೆಚ್ಚು ಮಳೆ ಆದ್ರೆ ಫಸಲು ಓಕೆ ಆಗಿದೆ. ಹೌದು. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮೂರ್ತಿಯಪ್ಪ ಅಂತೇಳಿ. ಏನೇನು ಈ ತೋಟ ನಿಮ್ಮದು ಎಲ್ಲಿ ತೋಟ ಇಲ್ಲೇ ಇದೆಯಾ? ಇದ್ರ ಕೆಳಕೈತಿ, ತಳಗಡೆ ಇದೆ. ಕೆಳಗಡೆ ಇದೆ. ನಮ್ದು 2,000 ಗಿಡ ತೋಟ ಇದೆ. ಇದು ನಮ್ದು ಹಳ್ಳು ಭಾಳ ಉದುರುತ್ತೆ. ಇದ್ರ ಕೇರನ್ ಔಷಧಿಯಿಂದ ಇದು ಹಳ್ಳು ಉದುರಿಲ್ಲ. ಕೇರನ್ ಔಷಧಿ ನಾವು ಹಾಕ್ಸ್ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಹಾಕ್ಸ್ತೀವಿ ಅಂತ ಹೇಳ್ತಾರೆ. ಬಟ್ ಇದನ್ನ ನೀವು ಅಕ್ಕಪಕ್ಕ ದಿನ ನೋಡ್ತಿರ್ತೀರಿ, ದಿನ ಬದಲಾವಣೆ ನೋಡ್ತೀರಿ. ಹೋದ ವರ್ಷಕ್ಕಿಂತ ಈ ವರ್ಷ ನಿಮಗೆ ಚೆನ್ನಾಗಿ ಅನಿಸಿದೆ? ನಮ್ದು ಈ ವರ್ಷ ಸ್ವಲ್ಪ ಕಡಿಮೆ ಆಯ್ತು. ಫಸ್ಟು ಕೇರನ್ ಔಷಧಿ ಹಾಕಿದ್ರಲ್ಲಿ ಇದು ಚೆನ್ನಾಗಾಯ್ತು. ಹಂಗಾಗಿ ನನಗೂ ಹಾಕ್ಸ್ಬೇಕು ಅಂತ ಇಷ್ಟ ಆಯ್ತು. ನಿಮಗೆ ಇಷ್ಟ ಇದೆ ಈಗ ಹಾಕ್ಲಿಕ್ಕೆ? ಈಗ ಈ ನೆಕ್ಸ್ಟ್ ಡೋಸಲ್ಲಿ ನೀವು ಸ್ಟಾರ್ಟ್ ಮಾಡ್ತೀವಿ? ನಾವು ಸ್ಟಾರ್ಟ್ ಮಾಡ್ತೀವಿ. ಸರಿ ಸರಿ. ನಿಮ್ಮ ಹೆಸರು ಸರ್? ಮೂರ್ತಿಯಪ್ಪ. ಸರಿ.